ದೇವರ ವ್ಯವಸ್ಥೆ ಇರುತ್ತೋ ಅಲ್ಲಿ ದೇವರ ಮಹಿಮೆ ಬರುತ್ತೆ. ದೇವರ ಮಹಿಮೆ ಬಂದರೆ ದೊಡ್ಡ ಆಶೀರ್ವಾದ ಇರುತ್ತೆ. ಆದರೆ ಅಗೌರವ ಅಲ್ಲಿದ್ದರೆ ಇಮ್ಮಿಡಿಯೇಟ್ ಆಗಿ ನ್ಯಾಯ ತೀರ್ಪಾಗುತ್ತೆ. ಬೈಬಲ್ ಹೇಳುತ್ತೆ, ಆದಿಕಾಂಡ 1ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ, ಲೋಕವು ಅಸ್ತವ್ಯಸ್ತವಾಗಿತ್ತು, ಅಂಧಕಾರ ಇತ್ತು, ಕ್ರಮ ಇರಲಿಲ್ಲ ಅಂತ ಪ್ರತ್ಯೇಕವಾಗಿದೆ. ಆರ್ಡರ್ ಇರಲಿಲ್ಲ, ವ್ಯವಸ್ಥೆ ಇರಲಿಲ್ಲ, ಹಾಳಾಗಿತ್ತು. ಗಮನಿಸಿ, ಯಾವಾಗ ದೇವರ ವಾಕ್ಯ ಬಂತೋ ಪರಿಶುದ್ಧಾತ್ಮನ ವಾಕ್ಯವನ್ನು ಉಪಯೋಗಿಸಿ ಭೂಮಿ ಮೇಲೆ ಒಂದು ಕ್ರಮವನ್ನು ತಗೊಂಡ್ಬರ್ತಾರೆ, ಒಂದು ವ್ಯವಸ್ಥೆಯನ್ನು ವಾಕ್ಯ ಪರಿಶುದ್ಧಾತ್ಮನಿದ್ರೇ ನನ್ನ ಜೀವಿತದಲ್ಲಿ ವ್ಯವಸ್ಥೆ ಬರುವುದಕ್ಕೆ ಸಾಧ್ಯ. ಮನುಷ್ಯನ ಹೃದಯವನ್ನು ನೆಲಸಮ ಮಾಡಬೇಕು. ಯಾಕೆಂದ್ರೆ ಈ ನೆಲಸಮವಾದ ಹೃದಯದಲ್ಲಿ ದೇವರು ಆಲಯವನ್ನು ಕಟ್ಟುವಂತವನಾಗಿದ್ದಾನೆ. ಇನ್ನು ಮುಂದೆ ದೇವರು ಗುಡಾರದಲ್ಲಿ ಜೀವಿಸಲ್ಲ, ದೇವರು ಆಲಯದಲ್ಲಿ ಜೀವಿಸಲ್ಲ, ಇಲ್ಲೊಳಗೆ ಜೀವಿಸ್ತಾರೆ. ವ್ಯವಸ್ಥೆ ಮಾಡ್ತಿದ್ದಾನೆ. ಎಲ್ಲಿ? ಗಮನಿಸಿ, ವಾಕ್ಯ ಪರಿಶುದ್ಧಾತ್ಮ, ವಾಕ್ಯ ಪರಿಶುದ್ಧ ವ್ಯವಸ್ಥೆ ಬಂತ, ದೇವರ ಮಹಿಮೇನು ಬಂತು. ದೇವರು ಅಂದು ಅವತ್ತು ಚೇಂಜ್ ಆಗಿಲ್ಲ. ಅಂದ್ರೆ ಸೃಷ್ಟಿಯಲ್ಲಿ ಗುಡಾರ ಕಟ್ಟಿದಾಗಿರ್ಲಿ, ದೇವಾಲಯ ಕಟ್ಟಿದಾಗಿರ್ಲಿ, ಇವತ್ತು ದೇವರು ಚೇಂಜ್ ಆಗಿಲ್ಲ. ದೇವರಿಗೆ ಗೌರವ ಕೊಡಬೇಕು.